ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ನಮಸ್ಕಾರಗಳು. ಇದು 2025 ಐದನೆಯ ವಿಜ್ಞಾನ್ ಪ್ರಶ್ನೆ ಪತ್ರಿಕೆ ಆನ್ಸರ್ ಕೀ ಆಗಿದೆ. ಇವು ಪ್ರಶ್ನೆಗಳು ಭೌತಶಾಸ್ತ್ರದಲ್ಲಿ ಮೊದಲನೇ ಪ್ರಶ್ನೆ ಕೇಳಿದ್ದಾರೆ. ಪಿನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ. ಆನ್ಸರ್ ಬಿ, ವಾಹನಗಳ ಹಿನ್ನೋಟ ದರ್ಪಣಗಳು. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಮತ್ತು ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ, ವಾಯುಮಂಡಲದಲ್ಲಿನ ಕಾರಣ ತಿಳಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬೆಳಕಿನ ವಕ್ರೀಭವನ. ಪ್ರಶ್ನೆ 3 ಬಂದ್ಬಿಟ್ಟು ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹ ಇರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಇಲ್ಲ ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಅಂತ ಕೇಳಿದ್ದಾರೆ. ಆನ್ಸರ್ ಸಿ, 90 ಡಿಗ್ರಿ. ಇವು ಬಂದ್ಬಿಟ್ಟು ಒಂದು ವಾಕ್ಯದ ಪ್ರಶ್ನೆಗಳು. ಏನ್ ಕೇಳಿದಾರೆ ಅಂದ್ರೆ ಒಂದು ಚಿತ್ರವನ್ನು ಕೇಳಿದಾರೆ, ಚಿತ್ರ ಬಿಡಿಸಲು ಕೇಳಿದಾರೆ. 3 ಪ್ರಶ್ನೆ ಕೇಳಿದಾರೆ. 5ನೇ ಪ್ರಶ್ನೆ ಬಂದ್ಬಿಟ್ಟು ಕಾರಣ ಕೊಡಿ ಕೇಳಿದಾರೆ. 2ನೇ ಪ್ರಶ್ನೆ ಇದೆ 2 ಕಾಂತೀಯ ಬಲರೇಖೆಗಳನ್ನು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಕೇಳಿದಾರೆ, ಕಾರಣ ಕೊಡ್ಬೇಕು ನೀವು. 6ನೇ ಪ್ರಶ್ನೆ ಬಂದು ಒಂದು ವಾಕ್ಯದ ಪ್ರಶ್ನೆ ಆಗಿದೆ. ವಾಯುಮಂಡಲದ ಚಿತ್ರ ಬರೆಯಾಗಿ ಕೇಳಿದಾರ. ಕಾಂತಕ್ಷೇತ್ರದ ಮಂಡಲ. 2 ಅಂಕದ ಪ್ರಶ್ನೆ ಬಂದ್ಬಿಟ್ಟು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ತೋರಿಸುವ ನ್ಯೂಟನ್ ಪ್ರಯೋಗವನ್ನು ವಿವರಿಸಕ್ಕೆ ಹೇಳಿದಾರೆ. ಇದು 2 ಅಂಕದ ಪ್ರಶ್ನೆ ಆಗೈತಿ. 2 ನೋಟ್ಸ್ 2 ಪಾಯಿಂಟ್ ಬರೀಬೇಕು ನೀವು. ಬರೆದ್ರೆ 2 ಪಾಯಿಂಟ್ ಸಿಗ್ತಾವು. 8ನೇ ಪ್ರಶ್ನೆ ಬಂದ್ಬಿಟ್ಟು ಸಂಯುಕ್ತ ದೃಷ್ಟಿ ಮತ್ತು ದೂರದೃಷ್ಟಿಯ ನಡುವಿನ ವ್ಯತ್ಯಾಸ ಕೇಳಿದಾರೆ. ಒಟ್ಟು ಟೋಟಲ್ 4 ಪಾಯಿಂಟ್ ಬರೆದ್ರೆ 2 ಅಂಕ ಸಿಗ್ತಾವ ನಿಮ್ಗೆ. ಇಲ್ಲಿ ಕೇಳಿದಾರೆ ಯಾವ್ದಾದ್ರು 2 ಒಂದೊಂದು ಅಂಕ ಕೊಡ್ತಾರ. 3 ಅಂಕದ ಪ್ರಶ್ನೆಗಳು 3 ಅದಾವು. 3 ಅಂಕದ ಪ್ರಶ್ನೆ ಕೇಳಿದಾರ. ಮಸೂರ ಪ್ರಧಾನ ಸಂಗಮದ ರೇಖಾಚಿತ್ರವನ್ನು ಕೇಳಿದಾರೆ. ರೇಖಾಚಿತ್ರ ತೆಗೆದಿಲ್ಲ. ಆ ರೇಖಾಚಿತ್ರ ತೆಗೆದು ಅದರ ಭಾಗವನ್ನು ಗುರುತಿಸ್ಬೇಕು. ರೇಖಾಚಿತ್ರಕ್ಕೆ 2 ಮಾರ್ಕ್ಸ್. ಪ್ರತಿಬಿಂಬ 2F2 ಅನ್ನು ಗುರುತಿಸಾಕ ಹಾಫ್ ಮಾರ್ಕ್ಸ್ ಮತ್ತು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟಾಗುತ್ತದೆ ಎಂಬುದಕ್ಕೆ ಹಾಫ್ ಮಾರ್ಕ್ಸ್ ಇದೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಓಮ್ ನಿಯಮವನ್ನು ನಿರೂಪಿಸಿ ಮತ್ತು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಅಂತ ಕೇಳಿದಾರ. ವಾಹಕದ ಓಮ್ ನಿಯಮವನ್ನು ನಿರೂಪಿಸಬೇಕಾದ್ರೆ ವಾಕ್ಯಕ್ಕೆ 1 ಮಾರ್ಕ್ಸ್ ಮತ್ತು ವಾಹಕ ರೋಧ ಅವಲಂಬಿಸಿರುವ ಅಂಶಗಳನ್ನು ಬರಿಬೇಕು, ಹಾಫ್ ಮಾರ್ಕ್ಸ್. 11ನೇ ಪ್ರಶ್ನೆ ಬಂದ್ಬಿಟ್ಟು ಕಾಂತಕ್ಷೇತ್ರದ ಬಗ್ಗೆ ಬರಿಬೇಕು ಮತ್ತು ಸೊಲೆನಾಯ್ಡ್ ಎಂದರೇನು ಅಂತ ಬರಿಬೇಕು. ಆಮೇಲೆ ಅಥವಾ ಒಳಗ ಗೃಹ ವಿದ್ಯುತ್ ಮಂಡಲಗಳನ್ನ ಕೇಳಿದಾರ. ಅದು ಗೃಹ ಮಂಡಲದ ಬಗ್ಗೆ ಬರಿಬೇಕು ನೀವು. ವಿದ್ಯುತ್ ಹೆಂಗ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ. 4 ಅಂಕದ ಪ್ರಶ್ನೆ ಬಂದ್ಬಿಟ್ಟು 12ನೇ ಪ್ರಶ್ನೆ ಬಂದ್ಬಿದೆ ವಿದ್ಯುತ್ ಮಂಡಲಕ್ಕೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದಾರೆ. ಬಿ ಬಂದ್ಬಿಟ್ಟು ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣವನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಏಕೆ ಸಂಪರ್ಕಿಸುತ್ತಾರೆ ಅಂತ ಕೇಳಿದಾರೆ. ಅವಕ್ಕೆಲ್ಲ ಕಾರಣ ಕೊಡ್ಬೇಕು ನೀವು. 2 ಕಾರಣ ಕೊಟ್ರೆ ನಿಮಗೆ 4 ಮಾರ್ಕ್ಸ್ ಹಾಫ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 13ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಗೋಳಿಯ ದರ್ಪಣದ ಮೇಲೆ ಐತಿ. ಬೆಳಕಿನ ವಕ್ರೀಭವನ ಪಾಠದಿಂದ ಐತದ, ಅಲ್ಲಿಂದ ಮಾಡ್ಕೊರಿ. ಇದು ಇಂಪಾರ್ಟೆಂಟ್ ಐತಿ. ಇಲ್ಲಿ ನೀವು ಸೂತ್ರಗಳನ್ನ ಹಾಕಿ ಆ ಸೂತ್ರಕ್ಕೆಲ್ಲ ವ್ಯಾಲ್ಯೂಸ್ಗಳನ್ನೆಲ್ಲ ಹಾಕಿ ತುಂಬಿಕೇಶ್ ಆನ್ಸರ್ ತೆಗೆದಿದ್ವಿ. ಇದು ಫೈನಲ್ ಆನ್ಸರ್. ಇದು ಪ್ರತಿಬಿಂಬದ ಎತ್ತರ -4 ಸೆಂಟಿಮೀಟರ್ ಹಂಗೆ ಬಂದಿದೆ ನೋಡ್ರಿ. ಅದ ಇದು ಪಾರ್ಟ್ ಬಿ. ಇದು ರಾಸಾಯನಿಕ ಶಾಸ್ತ್ರ. ಇದೆ 14ನೇ ಪ್ರಶ್ನೆ ಐತಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಟಿಕ್ ಹಾಕೋದೈತದ. ಕೆಳಗಿನ ಸಾಬೂನುಗಳು ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೇನು? ಸಾಬೂನುಗಳು ಎದಕ್ಕೆ ಅಂತ ಕೇಳಿದಾರೆ. ಆಪ್ಷನ್ ಬಿ, ಗಡಸು ಕರಗದ ಒತ್ತಡವನ್ನು ಉಂಟು ಮಾಡುತ್ತದೆ ಅಂತ ಹಾಕ್ಬೇಕು ನೀವು. 15ನೇ ಪ್ರಶ್ನೆ ಅದ ಸೂತ್ರ ಐತೆ. ರಾಸಾಯನಿಕ ಕ್ರಿಯೆಯಲ್ಲಿ ಏನು ಉಂಟಾಗುತ್ತದೆ? ಪ್ರತಿವರ್ತಕ, ಅಪಕರ್ಷಣ ಏನೇನಾಗಿದೆ ಅಂತ ಕೇಳಿದಾರೆ. 16ನೇ ಪ್ರಶ್ನೆ ಬಂದ್ಬಿಟ್ಟು ಕಬ್ಬಿಣ ಸಂರಕ್ಷಣಾ ತಡೆಗಟ್ಟುವ ಯಾವ್ದಾದ್ರು 2 ಕ್ರಮಗಳನ್ನು ತಿಳಿಸಿ ಅಂದಾರೆ. ಅಲ್ಲಿ ಅವ್ರು 10-15 ಕ್ರಮವನ್ನು ಕೊಟ್ಟಾರ. ನೀವು ಯಾವ್ದಾರ 2 ಬರ್ದ್ಬಿಟ್ರೆ ಸಾಕು. 17ನೇ ಪ್ರಶ್ನೆ ಬಂದ್ಬಿಟ್ಟು ಸಾರೀಕೃತ ಆಮ್ಲವನ್ನು ಹೇಗೆ ಸಾರೀಕೃತಗೊಳಿಸಬಹುದು ಅಂತ ಕೇಳಿದಾರೆ. ಅದಕ್ಕೆ ಕಾರಣ ಕೊಡ್ಬೇಕು ನೀವು. ಆಮೇಲೆ 18ನೇ ಪ್ರಶ್ನೆ ಬಂದ್ಬಿಟ್ಟು ಕಮ್ಯುಟಿಕೆ ಎಂದರೇನು? ಕಮ್ಯುಟಿಕೆ ತಡೆಯುವ ಯಾವ್ದಾದ್ರು 2 ವಿಧಾನಗಳನ್ನು ತಿಳಿಸಿ ಅಂದಾರೆ. ಕಮ್ಯುಟಿಕೆ ಅನ್ನೋದಕ್ಕೆ 1 ಮಾರ್ಕ್ಸ್, ವಿಧಾನಗಳನ್ನು ತಡೆಯೋದಕ್ಕೆ 2 ಮಾರ್ಕ್ಸ್ ಐತಿ. ಅಲ್ಲಿ ಒಟ್ಟು 3 ಪಾಯಿಂಟ್ ಬರೀರಿ. 19ನೇ ಪ್ರಶ್ನೆ ಬಂದ್ಬಿಟ್ಟು ಕಾರಣ ಕೊಡಿ. ಸತುವಿನ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎನ್ನುತ್ತಾರೆ ಏಕೆ ಅಂತ ಕೇಳಿದ. ಸೋಡಿಯಂ ಲೋಹವನ್ನು
ಸೀಮೆಎಣ್ಣೆಯಲ್ಲಿ ಏಕೆ ಸಂಗ್ರಹಿಸುತ್ತಾರೆ ಅಂತ ಅದನ್ನ ಕೇಳಿದಾರೆ. ಅಲ್ಲಿ ಒಂದೊಂದು ಮಾರ್ಕ್ಸ್ ಕಾರಣ ಕೊಡೋದೈತಿ. ಟೋಟಲ್ 2 ಅಂಕದ ಪ್ರಶ್ನೆ ಇದೆ ಇದು. 20ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸುವ ಉತ್ಪನ್ನಗಳನ್ನು ಬರೆಯಿರಿ ಅಂತ ಕೇಳಿದಾರೆ. ಅದ್ರ ಬಗ್ಗೆ ಚಿತ್ರ ತೆಗೆದು ತಿಳಿಸ್ಬಿಡ್ರಿ. 21ನೇ ಪ್ರಶ್ನೆ ಬಂದ್ಬಿಟ್ಟು ಚಿತ್ರ ಇದೆ. ತಾಮ್ರದ ವಿದ್ಯುತ್ ವಿಭಜನೆ, ಶುದ್ಧೀಕರಣಗೊಳಿಸುವ, ತೋರಿಸುವ, ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವಾಗಿದೆ ಅದು. ಅದ್ ಮತ್ತೆ ಯಾವ ಭಾಗವನ್ನು ಗುರುತಿಸ್ಬೇಕು ಅವ್ರು ಕೊಟ್ಟಿದ್ದಾರೆ. ಕ್ಯಾಥೋಡ್ ಕಲ್ಮಶಗಳನ್ನು ಕೇಳಿದಾರೆ. ಅವ್ನು ಗುರುತಿಸಿದ ನಂತರ 2 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್ ಪ್ರಶ್ನೆ ಇದೆ. 22ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಕ್ರಿಯೆಗಳಲ್ಲಿ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಿದಾರೆ. ಅಥವಾ ಪ್ರಶ್ನೆಗಳು ಎರಡೂ ಮಾಡ್ಕೊಂಡು ಹೋಗ್ರಿ, ಇಂಪಾರ್ಟೆಂಟ್ ಅದಾವು. 23ನೇ ಪ್ರಶ್ನೆ ಬಂದ್ಬಿಟ್ಟು NaOH, COH2, H2 ಮತ್ತು Cl2 ವಸ್ತುಗಳನ್ನು ನಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುವಿರಿ ಅಂತ ಪ್ರಶ್ನೆ ಕೇಳಿದಾರೆ. ಅದ್ರ ಬಗ್ಗೆ ನೀವು ಚಲುವೆ ಪುಡಿಯ ರಾಸಾಯನಿಕ ಶಾಸ್ತ್ರ, ಅಣುಸೂತ್ರ ಮತ್ತು ಅವರು ಉಪವರ್ತಕ ಮತ್ತು ಪ್ರತಿವರ್ತಕಗಳನ್ನು ಬರೆದರೆ ಅವಕ್ಕೆಲ್ಲ ಹಾಫ್ ಮಾರ್ಕ್ಸ್ ಇದೆ. ಮತ್ತೆ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಫ್ ಮಾರ್ಕ್ಸ್ ಇದೆ. ಇದು ನೀವು ಅಟೆಂಡ್ ಮಾಡಬೇಕು. ಮತ್ತೆ 5 ಅಂಕದ ಒಂದು ಪ್ರಶ್ನೆ ರಸಾಯನಶಾಸ್ತ್ರದೊಳಗಿದೆ. 24ನೇ ಪ್ರಶ್ನೆ ಬಂದ್ಬಿಟ್ಟು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ಗಳ ಸಂಯುಕ್ತಗಳನ್ನು ವ್ಯತ್ಯಾಸ ಕೇಳಿದರು. ರಚನಾ ಸಾಮಗ್ರಿ ಎಂದರೇನು? ಬ್ಯೂಟಿನ್ ರಚನಾ ಸಾಮಗ್ರಿ ಬರೀಬೇಕು. ಮಿಥೇನ್ ಅನುಸೂಸ್ತರ ರಚನಾ ವಿನ್ಯಾಸ, ಚುಕ್ಕೆ ವಿನ್ಯಾಸ ಚಿತ್ರ ತೆಗಿಬೇಕು. ಎಲ್ಲ ತೆಗೆದ್ರೆ ಟೋಟಲ್ 5 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಐತಿ. ಇದ್ರ ಪ್ರಕಾರ ನೀವು ಮಾಡ್ಕೊಂಡ್ರಿ 5 ಮಾರ್ಕ್ಸ್ ಸಿಗ್ತಾವ ನಿಮ್ಗೆ. ಬಿ ಪಾರ್ಟ್ ಸಿ ಇದು ಬಯಾಲಜಿ, ಜೀವ ವಿಜ್ಞಾನ. 25ನೇ ಪ್ರಶ್ನೆ ಬಂದ್ಬಿಟ್ಟು ಜೀವಕೋಶಗಳಲ್ಲಿ ಪ್ರೋಟೀನ್ ತಯಾರಿಕೆಗೆ ಮಾಹಿತಿ ಮೂಲ ಯಾವ್ದಂತ ಕೇಳಿದಾರ. ಆಪ್ಷನ್ ಸಿ DNA. 26ನೇ ಪ್ರಶ್ನೆ ಬಂದ್ಬಿಟ್ಟು ರಕ್ತದ ಸಕ್ಕರೆ ಮಟ್ಟ ಹೆಚ್ಚಾಗುವುದು, ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗುವುದು, ಸವಿಕೆ, ಕುತ್ತಿಗೆ ಊದಿಕೊಳ್ಳುವುದು ಯಾವ್ದು ಸರಿಯಾಗಿ ಹೊಂದಾಣಿಕೆ ಆಗ್ತದೆ ಅದನ್ನು ಬರೀಬೇಕು ನೀವು. ಆಪ್ಷನ್ ಎ ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಇದೆ. 27ನೇ ಪ್ರಶ್ನೆ ಬಂದ್ಬಿಟ್ಟು ಸ್ಪೈರೋಗೈರಾದಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಯಾವ್ದು ಕೇಳಿದಾರೆ. ತುಂಡರಿಕೆ ಬರೀಬೇಕು. 28ನೇ ಪ್ರಶ್ನೆ ಬಂದ್ಬಿಟ್ಟು ಓಜೋನ್ ಪದರ ಕಾರ್ಯವನ್ನು ಕೇಳಿದಾರೆ. ಅದ್ರ ಕಾರ್ಯ ತಿಳಿಸ್ರಿ. ನರಕೋಶ ಎಂದರೇನು ಅಂತ ಕೇಳಿದಾರೆ. ನರಕೋಶ ಎಂದರೇನು ಬರೀರಿ. ದ್ವಿತೀಯ ಸಂಶ್ಲೇಷಣೆ ಜರುಗುವ ಘಟನೆಗಳು ಹೇಗೆ ನೀಡಲಾಗಿದೆ ಅಂತ ಕೇಳಿದಾರೆ. ಅವ್ರು ಸ್ಟೆಪ್ ವೈಸ್ ಇದನ್ನ ಬರ್ದ್ಬಿಡ್ರಿ. ನಿಮ್ಗೆಲ್ಲ ಒಂದೊಂದು ಮಾರ್ಕ್ಸ್ ಸಿಗ್ತೈತಿ. ಅಂದ್ ಬರಂತರ 2 ಅಂಕದ ಪ್ರಶ್ನೆ ಕೇಳಿದಾರೆ. 31ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಆಧಾರ ಸುತ್ತುವಳಿ ಕೂಡಿಗಳ ಬೆಳವಣಿಗೆಯನ್ನು ಆಕ್ಸಿಜನ್ ಹೀಗೆ ಉತ್ತೇಜಿಸ ಅಂತ ಕೇಳಿದಾರೆ. ಅದ್ರ ಬಗ್ಗೆ ಪಾಯಿಂಟ್ಸ್ಗಳು ಬರೆದ್ ಬಿಡ್ರಿ. ಒಂದೊಂದು ಅಂಕದ ಪಾಯಿಂಟ್ಸ್ ಅದಾವು. ಅವ್ನು ಬರೆದ ನಂತರ ನಿಮ್ಗೆಲ್ಲ ಪಾಯಿಂಟ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗ್ತೈತಿ ಮಾರ್ಕ್ಸ್. 32ನೇ ಪ್ರಶ್ನೆ ಬಂದ್ಬಿಟ್ಟು ಆಹಾರ ಸರಪಳಿ ಮೇಲೆ ಇದ್ದ ಪ್ರಶ್ನೆ. ಆಹಾರ ಸರಪಳಿ ಬರೀರಿ. ಅದರ ಮೇನ್ ಲಾಸ್ಟ್ ಅದನ್ನ ಯಾರು ತಿಂತಾರ ಅಂದ್ರೆ ದೊಡ್ಡ ಆಹಾರ ಸರಪಳಿ ಮೀನ್ ಶಲಾಕಾಗದ ಮೇಲೆ ಪರಾಗದ ಮೊಳಕೆಯನ್ನು ತೋರಿಸುವ ಚಿತ್ರ ಬರೀರಿ. ಅಂಡಾಶಯನ್ನು ಗುರುತಿಸಿ ಅಂತ ಕೇಳಿದಾರ. ಇದು ಚಿತ್ರ ತೆಗೆದಕ್ಕೆ ಭಾಗ ಗುರುತಿಸ್ರಿ. 3 ಅಂಕದ ಪ್ರಶ್ನೆಗಳು ಮಾನವ ಜೀರ್ಣಾಂಗದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವನ್ನು ಬರೀರಿ ಅಂತ ಕೇಳಿದಾರೆ. ಅವ್ರ ಕಿಣ್ವಗಳ ಪಾತ್ರವನ್ನು ಬರೆದ್ಬಿಡ್ರಿ. ನೀವು ಕೆಲಸ ಬರೆದ್ಬಿಟ್ಟ. ಕೆಳಗಿನವನು ಸಮರ್ಥಿಸಿ ಅಂತ ಪ್ರಶ್ನೆ ಕೇಳಿದಾರೆ. 35ನೇ ಪ್ರಶ್ನೆ. 36ನೇ ಪ್ರಶ್ನೆ ಬಂದ್ಬಿಟ್ಟು ಮಾನವನ ಮೆದುಳಿನ ಚಿತ್ರ ತೆಗೆದಕ್ಕೆ ಅವ್ರ ಭಾಗ ಗುರುತಿಸ್ತದೆ. ಹೈಪೋಥಾಲಮಸ್ ಮೆಡುಲ್ಲ. ಚಿತ್ರಕ್ಕೆ 2 ಮಾರ್ಕ್ಸ್, ಭಾಗಕ್ಕೆ ಹಾಫ್ ಮಾರ್ಕ್ಸ್ ಇದೆ. ಮತ್ತೆ ಇದು 37ನೇ ಪ್ರಶ್ನೆ ಬಂದ್ಬಿಟ್ಟು ಮೆಂಡಲ್ನ ಪೀಳಿಗೆ ಚಕ್ಕರ್ ಬೋರ್ಡ್ ಇದೆ. ಇದರದ ಚಕ್ಕರ್ ಬೋರ್ಡ್ ತೆಗೆದಕ್ಕೆ ಅದನ್ನ ಕರೆಕ್ಟ್ ಆಗಿ ಎಲ್ಲ ಬರಿಬೇಕು ನೀವು. ದುಂಡು ಸಸ್ಯಗಳ ಬಗ್ಗೆ ಬಾಳ ಇಂಪಾರ್ಟೆಂಟ್ ಮತ್ತೆ ಫಿಕ್ಸ್ ಕ್ವಶನ್ ಇದೆ. ಇದನ್ನ ಬಿಡ್ಬೇಡ್ರಿ ನೀವು. ಇದನ್ನ ಮಾಡ್ಕೊಂಡು ಹೋಗ್ರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ 38ನೇ ಪ್ರಶ್ನೆ ಬಂದ್ಬಿಟ್ಟು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾರ. ಆಮೇಲೆ ಬಿ ಬಂದ್ಬಿಟ್ಟು ಸಸ್ಯಗಳಲ್ಲಿ ಕಂಡುಬರುವ ವಿಸರ್ಜನಾ ತಂತ್ರಗಳು ಯಾವ ಅಂತ ಕೇಳಿದಾರ. ಅದ್ರ ಬಗ್ಗೆ ಪಾಯಿಂಟ್ಸ್ ಬರೀರಿ ನೀವು. ಬುಕ್ನಾಗ ಅದಾವು. ಅವ್ನು ಬರೆದ್ರೆ ಇದು 5 ಮಾರ್ಕ್ಸ್ ಕ್ಲಿಯರ್ ಆಗ್ಬಿಡಿ.